ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಯಾನ್ಸರ್ ಹೆಸರು ಕೇಳಿದ್ರೆ ಸಾಕು ಯಾರಿಗೇ ಆಗ್ಲಿ ಆತಂಕ ಶುರುವಾಗುತ್ತೆ. ಈ ಮಾರಕ ಕಾಯಿಲೆಯಿಂದ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲು ಜೀವನದಲ್ಲಿ ಕೆಲ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದು ತುಂಬಾ ಮುಖ್ಯ. ಹಾಗಾದ್ರೆ ಅವು ಯಾವುವು ಅಂತೀರಾ? ಈ ಸ್ಟೋರಿ ನೋಡಿ. ಇಂದಿನ ವೇಗದ ಜಗತ್ತಿನಲ್ಲಿ ನಾವೆಲ್ಲರೂ ಆರೋಗ್ಯಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಆದ್ಯತೆ ನೀಡ್ತೇವೆ. ಸಮಯದ ಕೊರತೆಯು ನಮಗೆಲ್ಲರಿಗೂ ನೆಪವಾಗಿದೆ. ಆದರೆ ನಿಮಗೆ ಗೊತ್ತಾ, ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಕೆಲ ಸಣ್ಣ ಪುಟ್ಟ ಮತ್ತು ಸರಳವಾದ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಕ್ಯಾನ್ಸರ್ನಂತಹ ವಿಶ್ವದ ಅತ್ಯಂತ ಭಯಾನಕ ಕಾಯಿಲೆಯನ್ನ ತಡೆಗಟ್ಟಬಹುದು. ಕ್ಯಾನ್ಸರ್ ಹೆಸರು ಕೇಳಿದ್ರೆ ಸಾಕು ಹಲವರಿಗೆ ಆತಂಕ ಉಂಟಾಗುತ್ತೆ. ಆದರೆ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಕ್ಯಾನ್ಸರ್ ತಡೆಗಟ್ಟಲು ಯಾವಾಗಲೂ ಚಿಕಿತ್ಸೆಗಿಂತ ಉತ್ತಮವಾದದ್ದು ಮತ್ತೊಂದಿಲ್ಲ. ಆದರೂ ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ 13 ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನ ಕಡಿಮೆ ಮಾಡಬಹುದು ಅಂತ ತಜ್ಞರು ಹೇಳ್ತಾರೆ. ಹಾಗಾದ್ರೆ ನಾವು ಜೀವನದಲ್ಲಿ ಬದಲಾಯಿಸಿಕೊಳ್ಬೇಕಾದ ಅಭ್ಯಾಸಗಳು ಯಾವುವು ಅಂತ ನೋಡೋಣ ಬನ್ನಿ. ಊಟದ ವಿರಾಮದ ನಂತರ 30 ನಿಮಿಷಗಳ ಕಾಲ ವಾಕಿಂಗ್ ಅಭ್ಯಾಸ. ಅನೇಕ ಮಂದಿ ಊಟದ ನಂತರ ತಕ್ಷಣ ತಮ್ಮ ಕುರ್ಚಿಗೆ ಬಂದು ಕುಳಿತು ಕೆಲಸ ಮಾಡ್ತಾರೆ. ಆದರೆ ನೀವು ವಾರದಲ್ಲಿ 5 ದಿನಗಳು ನಿಮ್ಮ ಊಟದ ವಿರಾಮದ ಸಮಯದಲ್ಲಿ ಕೇವಲ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡಿ. ಇದರಿಂದ ಯಕೃತ್ತು ಮತ್ತು ಮೂತ್ರಪಿಂಡ ಸೇರಿದಂತೆ 13 ರೀತಿಯ ಕ್ಯಾನ್ಸರ್ಗಳ ಅಪಾಯ ಕಡಿಮೆಯಾಗುತ್ತೆ. ದಿನಕ್ಕೆ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡೋದ್ರಿಂದ ವಾರಕ್ಕೆ 150 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿದಂತಾಗುತ್ತೆ. ಇದು ದೇಹಕ್ಕೆ ಜೀವರಕ್ಷಕವಾಗಿದೆ. ರಾತ್ರಿ 9 ಗಂಟೆಗೂ ಮುನ್ನ ತಿನ್ನಬೇಕೆಂಬ ನಿಯಮ. ತಡವಾಗಿ ತಿನ್ನೋದು ಕ್ಯಾನ್ಸರ್ಗೆ ಆಹ್ವಾನ ನೀಡುವ ದೊಡ್ಡ ತಪ್ಪು. ಸಂಶೋಧನೆಯ ಪ್ರಕಾರ ನೀವು ರಾತ್ರಿ 9 ಗಂಟೆಗೂ ಮುನ್ನ ಅಥವಾ ಮಲಗುವ ಕನಿಷ್ಠ 2 ಗಂಟೆಗಳಿಗೂ ಮುನ್ನ ಊಟ ಮಾಡಿದ್ರೆ ಪ್ರಾಸ್ಟೇಟ್ ಮತ್ತು ಸ್ತನ ಕ್ಯಾನ್ಸರ್ ಅಪಾಯ 20% ವರೆಗೂ ಕಡಿಮೆ ಆಗುತ್ತೆ. ತಡವಾಗಿ ತಿನ್ನೋದು ದೇಹದ ನೈಸರ್ಗಿಕ ಚಕ್ರವನ್ನ ಅಡ್ಡಿಪಡಿಸುತ್ತೆ. ಇದು ಜೀವಕೋಶಗಳ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ದಿನಕ್ಕೆ 3 ಲೀಟರ್ ನೀರು. ಮೂತ್ರಕೋಶ ಕ್ಯಾನ್ಸರ್ಗೆ ಪರಿಹಾರ ನೀರು. ಬಾಯಾರಿಕೆಯನ್ನ ನೀಗಿಸೋದಲ್ಲದೆ ದೇಹದಿಂದ ವಿಷವನ್ನ ಹೊರಹಾಕಲು ಸಹಾಯ ಮಾಡುತ್ತೆ. ಪ್ರತಿದಿನ ಕನಿಷ್ಠ 3 ಲೀಟರ್ ನೀರು ಅಥವಾ ದ್ರವಗಳನ್ನ ಸೇವಿಸೋದ್ರಿಂದ ಮೂತ್ರಕೋಶ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ. ನೀರು ದೇಹದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ವಸ್ತುಗಳನ್ನ ದುರ್ಬಲಗೊಳಿಸುತ್ತೆ ಮತ್ತು ಮೂತ್ರದ ಮೂಲಕ ಹೊರಹಾಕುತ್ತೆ. ದಿನಕ್ಕೆ 1 ಸೇಬು ತಿಂದ್ರೆ ಕ್ಯಾನ್ಸರ್ ದೂರ. ದಿನಕ್ಕೆ 1 ಸೇಬಿನ ಸೇವನೆ ವೈದ್ಯರನ್ನ ದೂರವಿಡುತ್ತೆ ಎಂಬುದು ಕೇವಲ ಮಾತಲ್ಲ, ಇದು ಸತ್ಯ. ಸೇಬಿನಲ್ಲಿರುವ ಫ್ಲೇವನಾಯ್ಡ್ಗಳು ಕ್ಯಾನ್ಸರ್ ಮತ್ತು ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡುತ್ತೆ. ದಿನಕ್ಕೆ 1 ಸೇಬು ತಿನ್ನೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವನ್ನ 25% ಅಷ್ಟು ಕಡಿಮೆ ಮಾಡುತ್ತೆ. ಜೀರ್ಣಾಂಗ ವ್ಯವಸ್ಥೆಯ ಕ್ಯಾನ್ಸರ್ ಅಪಾಯವನ್ನ 50% ಅಷ್ಟು ಕಡಿಮೆ ಮಾಡುತ್ತೆ. ಸ್ತನ ಕ್ಯಾನ್ಸರ್ ಅಪಾಯವನ್ನ 20% ಅಷ್ಟು ಕಡಿಮೆ ಮಾಡುತ್ತೆ. ವಾರಕ್ಕೊಮ್ಮೆ ಉಪವಾಸದಿಂದ ಕ್ಯಾನ್ಸರ್ ಬೆಳವಣಿಗೆಯನ್ನ ನಿಲ್ಲಿಸುವ ಶಕ್ತಿ. ಆಗಾಗ ಉಪವಾಸ ಮಾಡೋದ್ರಿಂದ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಗಟ್ಟಬಹುದು. ಕ್ಯಾನ್ಸರ್ ಕೋಶಗಳು ಬದುಕೋದಕ್ಕೆ ಗ್ಲೂಕೋಸ್ ಅಗತ್ಯವಿದೆ. ಉಪವಾಸ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಇದು ಈ ಮಾರಕ ಕೋಶಗಳಿಗೆ ಆಹಾರವನ್ನ ವಂಚಿತಗೊಳಿಸುತ್ತೆ ಮತ್ತು ಅವುಗಳ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ. ಜೀವನ ಶೈಲಿಯಲ್ಲಿ ಬದಲಾವಣೆ. ಕ್ಯಾನ್ಸರ್ನಿಂದ ದೂರವಿರಲು ದುಬಾರಿ ಚಿಕಿತ್ಸೆಗಳಿಗಿಂತ ನಿಮ್ಮ ಜೀವನ ಶೈಲಿಯನ್ನ ಸುಧಾರಿಸಿಕೊಳ್ಳುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರೆ ಎಂಬ 3 ತತ್ವಗಳನ್ನ ನಾವು ಫಾಲೋ ಮಾಡಿದ್ರೆ ಈ ಭಯಾನಕ ರೋಗವನ್ನ ತಡೆಗಟ್ಟಬಹುದು. ಕ್ಯಾನ್ಸರ್ ವಿರುದ್ಧ ಹೋರಾಡಲು ನೀವು ಜಿಮ್ನಲ್ಲಿ ಗಂಟೆಗಟ್ಟಲೆ ಬೆವರು ಸುರಿಸಬೇಕಾಗಿಲ್ಲ ಅಥವಾ ತುಂಬಾ ಕಟ್ಟುನಿಟ್ಟಿನ ಆಹಾರವನ್ನ ಅನುಸರಿಸಬೇಕಾಗಿಲ್ಲ. ಈ ಸರಳ ಅಭ್ಯಾಸಗಳನ್ನ ಅಳವಡಿಸಿಕೊಂಡ್ರೆ ಸಾಕು. ನೀವಿಂದು ಮಾಡಿಕೊಳ್ಳುವ ಈ ಸಣ್ಣ ಬದಲಾವಣೆಗಳು ನಾಳೆ ನಿಮ್ಮ ಜೀವನವನ್ನ ಸುರಕ್ಷಿತವಾಗಿರಿಸುತ್ತೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.